ಧಾರವಾಡ ಜಿಲ್ಲೆಯಲ್ಲಿ ಮನಕುಲುಕುವ ದಾರುಣ್ಯ ಘಟನೆಯೊಂದು ನಡೆದಿದೆ. ಧಾರವಾಡ ತಾಲೂಕಿನ ಚಿಕ್ಕಮಲ್ಲಿಗವಾಡ ಗ್ರಾಮದಲ್ಲಿ ನಾರಾಯಣ್ ಸಿಂಧೆ ವಯಸ್ಸು 42, ಅವರ ತಂದೆ 80 ವರ್ಷದ ವಿಠಲ್ ಸಿಂಧೆ ಮತ್ತು ಇಬ್ಬರು ಚಿಕ್ಕ ಮಕ್ಕಳು 12 ವರ್ಷದ ಶಿವಕುಮಾರ್ ಹಾಗೂ 11 ವರ್ಷದ ಶ್ರೀನಿಧಿ. ಇವರೆಲ್ಲರೂ ಗ್ರಾಮದಲ್ಲಿರುವ ಯಲ್ಲಮ್ಮನ ದೇವಸ್ಥಾನದ ಬಾವಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ. ದನ ಕಾಯಲು ಬಂದವರು ಬಾವಿಯಲ್ಲಿ ತೇಲುತ್ತಿದ್ದ ಶವಗಳನ್ನು ಗಮನಿಸಿ ತಕ್ಷಣವೇ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಶಾಲಾ ಸಮವಸ್ತ್ರದಲ್ಲೇ ಕಂಡು ಬಂದ ಚಿಕ್ಕ ಮಕ್ಕಳ ದೇಹ. ಈ ಘಟನೆಗೆ ಇನ್ನಷ್ಟು ನೋವು, ಇನ್ನಷ್ಟು ತೀವ್ರತೆ ತುಂಬಿದೆ. ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು 4 ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಗುಂಜನ್ ಆರ್ಯ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ. ಸಾಲ ಇತ್ತು ಮನೆ ಹಾಕ್ಸಿದ್ರಿ, ಮನಿನೂ ಲೀಸಿಗೆ ಕೊಟ್ಟು ಸಾಲ ಕೊಡೋರಿಗೆಲ್ಲ ಕೊಟ್ಟಿದ್ದು ರೀ. ಆದರೂ ಇಂಟ್ರೆಸ್ಟ್ ಕೊಟ್ಕೋತ ಮತ್ತು ಅದು ಬಡ್ಡಿ ಬೆಳೆದ ಸಾಲ ಜಾಸ್ತಿ ಆಗೈತೆ ರೀ. 15 ಲಕ್ಷ ಸನೇಕ ಆಗೈತೆ ರೀ. ಕಟ್ಕೊಂತನ ಇದ್ದುರಿಪ್ಪ. ಇವಾಗಂತ್ರಿ ಪೂರ ಕೈ ಕಟ್ಟಾಗಿದ್ದು ರೀ. ನಮ್ಮ ಎಲ್ಲ ಕೈ ಕಟ್ಟಾಗಿ ಇದಾಗಿ ಎಲ್ಲ ಸಮಸ್ಯೆ ಆಗಿ ಒಂದು ಸ್ವಲ್ಪ ಕೊಡೋದು ಬಿಟ್ಟಿದ್ದು ರೀ. ಅದಕ್ಕೆ ಮಾಡ್ಕೊಂಡಾರ ಅನ್ನೋದು ಏನು ಗೊತ್ತಿಲ್ಲ. ನಂಗೆ ಇದ ಇಷ್ಟ ನೋಡ್ರಿ. ಸಾಲ ಜಾಸ್ತಿ ಇತ್ತು ರೀ ನಮ್ದು. ಮಕ್ಕಳು ಕರ್ಕೊಂಡು ಮಾಡ್ಕೊಂಡಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗಿದ್ದೆ ರೀ. ನಾ ಟೋಲ್ ನಾಕಾರಿ ಸರ್. ಹ್ಞೂ. ಆಮೇಲೆ ಈಗ ಸ್ವಂತ ಎಷ್ಟು ಎಕರೆ ಜಮೀನು ಇದೆ? ಜಮೀನು ಇಲ್ರಿ ಸರ್ ನಮ್ದು. ಎಲ್ಲ ದುಡ್ಕಿ ಮ್ಯಾಲ ಸ್ವಲ್ಪ ಜಾಗ ತಗೊಂಡು ಮನೆ ಹಾಕ್ಸಿದ್ದು ರೀ ಸರ್. ಮನೆ ಹಾಕ್ಸಿದ್ದು ಲೀಸಿಗೆ ಕೊಟ್ಟೇವ್ರಿ. ಲೀಸಿಗೆ ಕೊಟ್ಟು ಸಾಲ ಕೊಡೋರಿಗೆ ಅಟ್ಟು ಕೊಟ್ಟು ಎಲ್ಲ ಇದನ್ನು ಮಾಡಿದ್ದು ರೀ. ಅಂದ್ರೆ ಬಡ್ಡಿ ಅಸಲು ಅಂದ್ರೆ ಅವ್ರದ್ದು ಜಾಸ್ತಿ ಆದ್ರೂ ಕೊಟ್ಟು 8 ಲಕ್ಷ ರೂಪಾಯಿ ಲೀಸಿಗೆ ಹಾಕಿದ್ದು ರೀ ನಾವು. 8 ಲಕ್ಷ ರೂಪಾಯಿ ನೆಟ್ ಅಮೌಂಟ್ ನನ್ನ ಅಕೌಂಟಿಗೆ ಬಂದಿತ್ತು. ನಾನು ಆಮೇಲೆ ಅವ್ರಿಗೆಲ್ಲರಿಗೆ ಕೊಡೋರಿಗೆಲ್ಲ ಕೊಟ್ಟು ಪೂರ ನಾನು ಬಂಗಾರ ಒತ್ತಿ ಇಟ್ಟು ಕೊಟ್ಟಿದ್ದೇನೆ ರೀ ಸರ್. ಸಾಲ ಎಷ್ಟು ಸಾಲ ಕಟ್ಟಿದೇವ್ರಿ ಸರ್. ಏನೀಗ ಅದು ಇನ್ನೂ ಮನೆ ಬಿಡಿಸ್ಕೋಬೇಕ್ರಿ. ಮನಿದು ಐತ್ರಿ. 8 ಲಕ್ಷ ಲೀಸಿಗೆ ಕೊಟ್ಟು ಇದನ್ನ ಮಾಡ್ಕೊಂಡಿದ್ದು. 1 ಲಕ್ಷ ಹಾಕಿ ಮಾತಾಗಿತ್ತು ರೀ ಅದು ಮನಿದ್ರಿ. 4 ಮಂದಿ ನನ್ನ 2 ಮಕ್ಕಳು ರೀ, ನನ್ನ ಗಂಡ ರೀ, ನಮ್ಮ ಮಾಮಾರಿ. ಹ್ಞೂ. ಮಕ್ಕಳು ಬೆಳಗ್ಗೆ ಮಾತಾಡ್ಯಾರ. ಬೆಳಿಗ್ಗೆ ಆಟ ಆಡತ್ತಿದ್ದ ನಮ್ಮ ಸಣ್ಣ ಮಗ, ನಮ್ಮ ಮಾಮನ ಮಗ, ನನ್ನ ಮಗ ಕೂಡಿ ಆಟ ಆಡತ್ತಿದ್ರು. ಬೆಳಗ್ಗೆ ಮಾತಾಡಿ ನನ್ನ ಹೆಸರು ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.